ಇಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿ ನಗರದ ಪುರಸಭೆ ಕಾರ್ಯಾಲಯ ಚಿಕ್ಕೋಡಿಯಲ್ಲಿ ವಿಐಪಿಗಳ ದಂಡೇ ಬಂದಿತ್ತು. ಆ ಕುರಿತು ಒಂದು ವರದಿಯನ್ನು ಹಾಕ್ತಾ ಇದ್ದೀವಿ. ವಿದೇಶಾಂಗ ಸಚಿವರಾದಂಥ ಭಾರತ ಸರ್ಕಾರದ ವಿದೇಶಾಂಗ ಸಚಿವರಾದಂಥ ಡಾಕ್ಟರ್ ಸುಬ್ರಹ್ಮಣ್ಯ ಜೈಶಂಕರ್ ಅವರು ಇಂದು ಚಿಕ್ಕೋಡಿಗೆ KLE ಸಂಸ್ಥೆಯ ಕಾರ್ಯಕ್ರಮಕ್ಕೆ ಬಂದಿಳಿದಿದ್ದರು. ಅದೇ ಸಂದರ್ಭದಲ್ಲಿ ವಿದೇಶಾಂಗ ಸಚಿವರು ಪುರಸಭೆ ಕಾರ್ಯಾಲಯ ಚಿಕ್ಕೋಡಿಗೂ ಕೂಡ ಭೇಟಿ ನೀಡಿದ್ದಾರೆ. ಈ ಪುರಸಭೆ ಕಾರ್ಯಾಲಯ ಭೇಟಿ ನೀಡುವ ಉದ್ದೇಶವೇನಾಗಿತ್ತಂದರೆ ತಾವು ತಮ್ಮ IS ವೃತ್ತಿಯನ್ನು ಇದೇ ಚಿಕ್ಕೋಡಿ ಕಾರ್ಯಾಲಯದಲ್ಲಿರುವ ಹಳೆ AC ಕಚೇರಿಯಲ್ಲಿ ಪ್ರಾರಂಭಿಸಿದರು. 1977-78 ಸುಮಾರಿಗೆ ಡಾಕ್ಟರ್ ಸುಬ್ರಹ್ಮಣ್ಯ ಜೈಶಂಕರ್ ಅವರು IS ಅನ್ನು ಪಾಸ್ ಮಾಡಿ ತಮ್ಮ ಪ್ರೊಬೇಷನರಿ ವೃತ್ತಿಯನ್ನು ಇಲ್ಲಿಂದಲೇ ಪ್ರಾರಂಭ ಮಾಡಿದರು. ಆ ಒಂದು ಗಳಿಗೆಯ ನೆನಪಿಗಾಗಿ ಪುರಸಭೆಯ ಮುಖ್ಯಾಧಿಕಾರಿ, ಪುರಸಭೆ ಅಧ್ಯಕ್ಷರು, ಪುರಸಭೆ ಆಡಳಿತ ಮಂಡಳಿ ಹಾಗೂ ಮಹಾಂತೇಶ್ ಕೌಟಿಮಠ್, ಜಗದೀಶ್ ಕೌಟಿಮಠ್ ಮುಂತಾದವರು ಅವರಿಗೊಂದು ಗೌರವಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಾನು ನಮ್ಮ ವಾಹಿನಿಯ ಪರವಾಗಿ ನಾನೇ ಸ್ವತಃ ಖುದ್ದಾಗಿ ವರದಿ ಮಾಡಲಿಕ್ಕೆ ಹೋಗಿದ್ದೆ. ಆ ವರದಿಯಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಅಲ್ಲಿಯ ಜನತೆ ಅಂದರೆ 1977 ಸುಮಾರಿಗೆ ನಡೆದಂಥ ಘಟನೆಗಳ ಬಗ್ಗೆ ಸಾಕಷ್ಟು ವಿವರಗಳನ್ನು ನೀಡಿದರು. ತುಂಬ ಖುಷಿಯಾಯಿತು. ಇಂಥ ಒಬ್ಬ ವ್ಯಕ್ತಿ, ಒಬ್ಬ ಅಂತಾರಾಷ್ಟ್ರೀಯ ವ್ಯಕ್ತಿಯೊಬ್ಬರು ಚಿಕ್ಕೋಡಿ ನಗರದಲ್ಲಿ ಸೇವೆ ಸಲ್ಲಿಸಿ ಹೋಗಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಒಂದು ಮಹಾನ್ ಕಾರ್ಯ ಮತ್ತಾವುದಿಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ ತಕ್ಷಣವೇ ಮೂಡಿತು. ಈ ಸಂದರ್ಭದಲ್ಲಿ KLE ಕಾರ್ಯಕ್ರಮವನ್ನು ಮುಗಿಸಿಬಿಟ್ಟು ಡಾಕ್ಟರ್ ಸುಬ್ರಹ್ಮಣ್ಯಂ ಸರ್ ಅವರು ಚಿಕ್ಕೋಡಿ ಒಂದು ಪುರಸಭೆ ಕಾರ್ಯಾಲಯಕ್ಕೆ ಬರ್ತಾರೆ. ಅಲ್ಲಿ ಅವರಿಗೆ ಸ್ವಾಗತ ಕಾರ್ಯಕ್ರಮವನ್ನು, ಆರತಿ ಕಾರ್ಯಕ್ರಮವನ್ನು, ಪುಷ್ಪ ಕಾರ್ಯಕ್ರಮವನ್ನು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ನೆರವೇರಿಸ್ತಾರೆ. ಅದೇ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಸಾರ್ವಜನಿಕರಿರ್ತಾರೆ, ಪುರಸಭೆ ಸದಸ್ಯರು, ಪುರಸಭೆಯ ಕಾರ್ಮಿಕರು ಮುಂತಾದ ಜನರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಾರ್ಯಕ್ರಮದ ಬಂದ ಕ್ಷಣ ಅಂದರೆ ಡಾಕ್ಟರ್ ಸುಬ್ರಹ್ಮಣ್ಯಂ ಅವರು ಬಂದ ಕಾರ್ಯಕ್ರಮಕ್ಕೆ ಅಂದರೆ ಕಚೇರಿಗೆ ಬಂದ ತಕ್ಷಣವೇ, ಪುರಸಭೆಗೆ ಎಂಟ್ರೆನ್ಸ್ ಆದ ತಕ್ಷಣವೇ ತಾವು ಕೆಲಸ ಮಾಡಿದ ಕೊಠಡಿಗೆ ಅವರು ವಿಸಿಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿಸಿಟ್ ಮಾಡಿದಾಗ ಅವರು ತಮ್ಮ ನೆನಪುಗಳನ್ನು ಇಲ್ಲಿ ಸಾಕಷ್ಟು ಹೇಳ್ತಾರೆ. ಅವರು ಯಾವ ರೀತಿಯಾಗಿ ಚಿಕ್ಕೋಡಿ ಬದಲಾವಣೆ ಆಗಿದೆ. ನಾನು 1977-78 ಸುಮಾರಿಗೆ ಚಿಕ್ಕೋಡಿಯ ಒಂದು ಸ್ಥಿತಿ ಏನಿತ್ತು, ಆವಾಗ ಇಲ್ಲಿ ಒಂದು ವಾತಾವರಣ ಯಾವ ರೀತಿಯಾಗಿತ್ತು, ಆಮೇಲೆ ಕಟ್ಟಡಗಳ ಒಂದು ಅಥವಾ ಅಭಿವೃದ್ಧಿ ಬಗ್ಗೆ ಎಲ್ಲವನ್ನೂ ಕೂಡ ಈ ಸಂದರ್ಭದಲ್ಲಿ ಪುರಸಭೆಯ ಒಂದು ಹಳೆಯ ಕಟ್ಟಡದ ಆವರಣದಲ್ಲಿದ್ದೀವಿ. ಇದೇ ಕಟ್ಟಡದಲ್ಲಿ 1977 ಅವಧಿಯಲ್ಲಿ 77-78 ಅವಧಿಯಲ್ಲಿ ಸದ್ಯಕ್ಕೆ ವಿದೇಶಾಂಗ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಡಾಕ್ಟರ್ ಸುಬ್ರಹ್ಮಣ್ಯ ಜೈಶಂಕರ್ ಅವರು ಇದೇ ಒಂದು ಕೋಣೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆಯನ್ನು 5ರಿಂದ 6 ತಿಂಗಳವರೆಗೆ ಇದೇ ಕೋಣೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇವತ್ತು ಅದೇ ಒಂದು ನೆನಪಿನ ಒಂದು ಗೌರವದ ಕಾರಣಕ್ಕಾಗಿ ಪುರಸಭೆಯ ಮುಖ್ಯಾಧಿಕಾರಿಗಳು, ಪುರಸಭೆ ಅಧ್ಯಕ್ಷರು, ಪುರಸಭೆಯ ಆಡಳಿತ ಮಂಡಳಿ ಡಾಕ್ಟರ್ ಜಯಶಂಕರ್ ಅವರನ್ನು ಇದೇ ಕೋಣೆಗೆ ಕರೆಸಿ ಅವರನ್ನು ಇದೇ ತಾವು ಸೇವೆ ಸಲ್ಲಿಸಿದ ತಮ್ಮ ಜೀವನದ ತಮ್ಮ ವೃತ್ತಿಯನ್ನು ಆರಂಭಿಸಿದ ಒಂದು ಕ್ಷಣಗಳನ್ನು ನೆನಪಿಸುವುದಕ್ಕೋಸ್ಕರ ಜಯಶಂಕರ್ ಅವರನ್ನು ಇಲ್ಲಿ ಕರೆಸಿ ಇಲ್ಲಿ ಅವರಿಗೆ ಗೌರವವನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ಡಾಕ್ಟರ್ ಜಯಶಂಕರ್ ಅವರು 1977-78 ಅವಧಿಯಲ್ಲಿ 7 ತಿಂಗಳ ಕಾಲ, ಸುಮಾರು 6ರಿಂದ 7 ತಿಂಗಳ ಕಾಲ ಇದೇ ಒಂದು ಕೋಣೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಇದೇ ಒಂದು ನಗರದಲ್ಲಿ ಅವರ ವೈವಾಹಿಕ ಜೀವನ ಕೂಡ ಪ್ರಾರಂಭವಾಗಿದೆ ಅನ್ನೋ ಮಾತು ಕೂಡ ಇಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು KLE ಕಾರ್ಯಕ್ರಮವನ್ನು ಮುಗಿಬಿಟ್ಟು ಸದ್ಯಕ್ಕೆ ಪುರಸಭೆಯ ತಾವು ಸಲ್ಲಿಸುವ ಸೇವೆಯ ಒಂದು ಕೋಣೆಗೆ ಇವತ್ತು ಡಾಕ್ಟರ್ ಜಯಶಂಕರ್ ಅವರು ಭೇಟಿ ಆಗ್ತಾ ಇದ್ದಾರೆ. ಅವರನ್ನು ನಾವು ಆತ್ಮೀಯತೆಯಿಂದ ನಮ್ಮ ನಗರದ ಎಲ್ಲರ ಪರವಾಗಿ ನಾವು ಅವರನ್ನು ಸ್ವಾಗತಿಸೋಣ, ನಮ್ಮ ಮಾಧ್ಯಮದ ಪರವಾಗಿಯೂ ನಾವು ಸ್ವಾಗತಿಸೋಣ. ಥ್ಯಾಂಕ್ ಯು. ಪ್ರಸ್ತುತ ನಮ್ಮೊಂದಿಗೆ ಚಿಕ್ಕೋಡಿ ಪುರಸಭೆಯ ಮುಖ್ಯಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಒಂದೆರಡು ನಿಮಿಷ ಈ ಜಯಶಂಕರ್ ಸರ್ ಬಗ್ಗೆ ಮಾತಾಡೋಣ. ಸರ್, ಜಯಶಂಕರ್ ಸರ್ ವಿದೇಶಾಂಗ ಸಚಿವರಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಸರ್, ಇವಾಗ ಸಚಿವರಾಗಿದ್ದಾರೆ. ಅವರ ಬಗ್ಗೆ ತಮ್ಮ ಒಂದು ಕಚೇರಿಯಲ್ಲಿ ಅಂದರೆ ಈ ಒಂದು ಪ್ರಾಂಗಣದಲ್ಲಿ AC ಆಫೀಸ್ ಇದ್ದಾಗ ಅಂದರೆ ಕಾರ್ಯಾಲಯವಿದ್ದಾಗ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ ಸರ್. ಇವತ್ತು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವೇನು ಹೇಳ್ತೀವಿ? ಈಗಾಗಲೇ KLE ಸಂಸ್ಥೆಯ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಗೌರವಾನ್ವಿತ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವರಾದ ಡಾಕ್ಟರ್
ಎಸ್ ಜಯಶಂಕರ್ ಸರ್ ಹಾಗೂ ಮಾನ್ಯ ಕೇಂದ್ರ ಗೌರವ ಸಚಿವರಾದ ಮಾನ್ಯ ಪ್ರಹ್ಲಾದ್ ಜೋಶಿ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಚಿಕ್ಕೋಡಿ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಆದರದಿಂದ ಸ್ವಾಗತಿಸಲು ಅವರು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಗೌರವಾನ್ವಿತರು ಚಿಕ್ಕೋಡಿ ಪಟ್ಟಣದಲ್ಲಿ 1970-78 ಸಂದರ್ಭದಲ್ಲಿ ಸುಮಾರು 6 ತಿಂಗಳ ಹೆಚ್ಚಿನ ಸೇವೆಯನ್ನು ಇಲ್ಲಿ ಪ್ರೊಬೇಷನರಿ ಉಪವಿಭಾಗಾಧಿಕಾರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಹಾಗೂ ಇಲ್ಲಿ ಅವರು ಕಳೆದಿರ್ತಕ್ಕಂಥ ಕೆಲವೊಂದು ಅವರ ಸೇವಾ ಸಮಯ ನಿರ್ವಹಣೆ ಇಲ್ಲಿ ನಾವು ಪರಿಗಣಿಸಿ ಅವರು ಚಿಕ್ಕೋಡಿಗೆ ಹಾಗೂ ಅವರಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಸೇವೆ ಸಲ್ಲಿಸಿರ್ತಕ್ಕಂಥ ಈ ಒಂದು ಉಪವಿಭಾಗಾಧಿಕಾರಿಗಳ ಕಚೇರಿ ಏನು ಈ ಹಿಂದಿನ ಕಾಲದಲ್ಲಿ ನಮ್ಮ ಪುರಸಭೆಯ ಆವರಣದಲ್ಲಿದ್ದು ಈ ಕಚೇರಿಯನ್ನು ನಾವು ನೆರವೇರಿಸುವ ನಿಟ್ಟಿನಲ್ಲಿ ನಿನ್ನೆಯಿಂದ ಸ್ವಚ್ಛತೆಯಾಗಿ ಅಲ್ಲಿ ಬಣ್ಣ ಬಳಿತಕ್ಕಂಥದ್ದಾಗಿ ಒಟ್ಟಾರೆಯಾಗಿ ಸಿದ್ಧತೆ ಮಾಡಿಕೊಂಡು ಸನ್ಮಾನ್ಯರು ಈ ಸೇವೆ ಸಲ್ಲಿಸಿರ್ತಕ್ಕಂಥ ಅವರ ಕಚೇರಿಗೆ ಬಂದು ಇಲ್ಲಿ ಕೂಡ ಭೇಟಿ ನೀಡಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ವಿಭಾಗದ ಮಾನ್ಯ ಶಾಸಕರು ಕೂಡ ಅವರೊಂದಿಗೆ ಆಗಮಿಸುತ್ತಿದ್ದಾರೆ. ಅದರ ಜೊತೆಗೆ ನಮ್ಮ ಪುರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಮತ್ತು ನಮ್ಮ ಪುರಸಭೆಯ ಆಡಳಿತಾಧಿಕಾರಿಗಳಾದ ಸನ್ಮಾನ್ಯ ಶ್ರೀಮತಿ ಮೆಹಬೂಬ್ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಸೂಚಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಭಾಗಿಯಾಗಿ ಅವರ ಅನುಭವಿಯಾಗಿ ಸ್ವಾಗತ ಮಾಡಿ ಅವರನ್ನು ಒಟ್ಟಾರೆಯಾಗಿ ಗೌರವಿಸಿದ ನಾವು ಸನ್ಮಾನಿಸುವಂಥ ಕಾರ್ಯಕ್ರಮ ಸಾರ್ವಜನಿಕರು ಕೂಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ಪೀಕರ್ ಅವ್ರ ಜೊತೆಗೆ ಅಂದರೆ ಈ ಜೋಶಿ ಅವರೊಂದಿಗೆ ಅವರು ತಮ್ಮ ಮೆಲುಕನ್ನು ಕೆಲವೊಂದು ಮೆಲುಕುಗಳನ್ನು ಹಾಕ್ತಾರೆ. ಜೊತೆಗೆ ಮಹಂತೇಶ್ ಕೌಟಿಗಿಮಠ್ ಹಾಗೂ ಜಗದೀಶ್ ಕೌಟಿಗಿಮಠ್ ಅವರು ಕೂಡ ಈ ಸಂದರ್ಭದಲ್ಲಿ ಅವರೊಂದಿಗೆ ಇರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಪುರಸಭೆಯ ಒಂದು ಹೊರಾಂಗಣದಲ್ಲಿರುವಂಥ ಡೆಕೋರೇಟೆಡ್ ಮಾಡಿದಂಥ ಒಂದು ನಾವು ಸ್ಟೇಜನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇದೇ ಸ್ಟೇಜಿಂದನೇ ಸುಬ್ರಹ್ಮಣ್ಯ ಸರ್ ಅವರು ತಮ್ಮ ಕೊಠಡಿಗೆ ಆಗಮಿಸಲಿದ್ದಾರೆ. ಇದು ಅವರು ಬರುತ್ತಿರುವಂಥ ಇದು ತಮ್ಮ ಕೊಠಡಿಗೆ ಹೋಗುವ ದಾರಿಯ ಮೇಲೆ ಹಾಯಿಸಿದಂಥ ಒಂದು ಅಲಂಕಾರಿಕ ಹಾಸಿಗೆ ಇದೆ. ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಇಲ್ಲಿಂದ ಸೀದಾ ಅಂದರೆ ತಮ್ಮ ವಾಹನದಿಂದ ಇಳಿದುಬಿಟ್ಟು ನೇರವಾಗಿ ತಮ್ಮ ಕೊಠಡಿಗೆ ಬರುವುದು ಸ್ವಾಭಾವಿಕವಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ವಾಹಿನಿಯ ನಮ್ಮ ಮಾಧ್ಯಮದ ಪರವಾಗಿ ನನಗೂ ಕೂಡ ವಿದೇಶಾಂಗ ಸಚಿವರಾದಂಥ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರ್ ಅವರೊಂದಿಗೆ ಸಂದರ್ಶನ ನಡೆಸುವಂಥ ಒಂದು ಅವಕಾಶ, ಒಂದು ಭಾಗ್ಯ ನನಗೂ ಸಿಕ್ಕಿತ್ತು. ಅದೇ ಸಂದರ್ಭದಲ್ಲಿ ನಾನು ಕೂಡ ಅವರನ್ನು ಸಂದರ್ಶನ ಮಾಡಿದೆ. ಅವರೊಂದಿಗೆ ಕೆಲ ಹೊತ್ತು ನಾವು ಮಾಧ್ಯಮದವರೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಅವರೊಂದಿಗೆ ಕೆಲ ಕ್ಷಣಗಳನ್ನು ಅವರೊಂದಿಗೆ ನಾವು ಇವತ್ತು ಕಳೆದಿದ್ವಿ. ಇದೊಂದು ನಮ್ಮ ಒಂದು ಜೀವನದಲ್ಲಿ ಮರೆಯಲಾರದಂಥ ಒಂದು ಅವಿಸ್ಮರಣೀಯ ಘಟನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ವಿದೇಶಾಂಗ ನಾನು ಸಾಕಷ್ಟು ಸಚಿವರನ್ನು ಆಮೇಲೆ ಶಾಸಕರನ್ನು ಕೂಡ ನಾವು ಭೇಟಿಯಾಗಿದ್ವಿ. ಬಟ್ ಇಷ್ಟೊಂದು ದೊಡ್ಡ ಮಟ್ಟದ ಸಚಿವರನ್ನು ಅಂದರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ವ್ಯಕ್ತಿಗಳೊಂದಿಗೆ ನಾನು ಪ್ರಪ್ರಥಮವಾಗಿ ಫಸ್ಟ್ ಟೈಮ್ ನಾನು ಅವರೊಂದಿಗೆ ನನ್ನ ಕೆಲ ಕ್ಷಣಗಳನ್ನು ಕಳೆದೆ. ತುಂಬ ಖುಷಿಯಾಯಿತು. ಅವರ ಒಂದು ಸರಳತೆ, ವಿನಯತೆ ಎಲ್ಲವೂ ನಮಗೆ ಸಾಕಷ್ಟು ಇಷ್ಟ ಆದ್ದನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತೇನೆ. ಜೊತೆಗೆ ನಾನು ಅವರೊಂದಿಗೆ ನನ್ನ ಒಂದು ಸೆಲ್ಫಿ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹೇಳಿದಾಗ ಸರಳವಾಗಿ ಆಯಿತು ಮಾಡಿಕೊಳ್ಳಿ ಅಂತ ಹೇಳಿದರು. ತುಂಬ ಖುಷಿಯಾಯಿತು. ಅವರ ಒಂದು ಸಂದರ್ಶನದ ಕ್ಲಿಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಜೊತೆಗೆ ಅದರ ಶಾರ್ಟ್ ವಿಡಿಯೋನ ಕೂಡ ನಾನು ಹಾಕ್ತೀನಿ. ಇದೇ ರೀತಿಯಾಗಿ ನಮ್ಮ ವಾಹಿನಿಗೆ ತಮ್ಮ ಎಲ್ಲ ಸಹಕಾರ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮ ನಮಗೆ ಮುಗಿಸ್ತೀನಿ.
देखे क्या उस समय मैं जो था मैं 23 साल का था तो I think maybe it's the first posting. हाँ 45 ईयर्स 45 साल के बाद वापस आया। तो उस समय तो थोड़ी छोटी जगह थी, बहुत चेंज आया है, मैं तो पहचान नहीं पाया कि क्या क्या हुआ है। और मुझे खुशी की बात यह है कि मैं बहुत चेंज देख रहा हूँ और अच्छा चेंज देख रहा हूँ। जैसे एजुकेशन का है, हेल्थ है, डेवलपमेंट है, मैंने विंड पावर देखा। तो ये है, ये मोदी जी के कार्यकाल में ये भारत में इतना प्रगति हुआ है, उसको चिकोड़ी में भी देखने को मिलता है। तो बहुत अच्छा लगा मुझे, पर मुझे बहुत माने यहाँ बहुत मेमोरीज हैं उस समय के। तो सुना है आपकी शादी भी यहीं हुई थी? नहीं, मेरी शादी कुछ महीने पहले हुई थी, तो उसके शादी के बाद कुछ महीने बाद मैं आया था, तो मेरी वाइफ आई थी यहाँ में। सर अभी क्या चेंज लगा आपको? अरे जमीन आसमान का चेंज है। आप 45 ईयर्स की बात कर रहे हैं, बहुत फर्क है। सर अभी कुछ पॉलिटिकली आप इस बार क्या MP इलेक्शन लड़ने जा रहे हैं, ऐसा सुना है कि आप भी लड़ रहे हैं? नहीं, आपने बहुत सारी चीज़ें सुना होगा, जो होगा वो आप देखेंगे। नहीं सर, ऑलरेडी rumors are there sir. Nirmala and Nirmala Sitharaman and you are contesting from the Karnataka state sir. That's okay, you know, it is media's job to speculate. It is our job to do what party asks us to do. It is a pleasure moment sir if you contest from this constituency sir. बहुत से लोग फंसे हुए हैं सर, उनको लाने के लिए क्या करें? बाहर देश में बहुत